ನಾನು ಅಕ್ಕ ಪರ್ಚೇಸ್ ಮಾಡೋದು ನೋಡಿ, ಅಕ್ಕನ ಕೈ ಫುಲ್ ಆಯ್ತು ಪರ್ಚೇಸ್ ಮಾಡಿ ಮಾಡಿ. ತಗೋತಾ ಇದ್ದಾರೆ ಇವಾಗ. ಇಜ್ಜಿ ನಾವು ಹೊರಟ್ವಿ ಇವಾಗ. ಮೋಡ 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 ಕವಿದ ವಾತಾವರಣ. ಮೀನು ತಿನ್ನಿ ತಿನ್ನಿ ತಿನ್ನಿ. ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಇವಾಗ ರೆಡಿ ಆಗಿದ್ದೀನಿ, ಅಮ್ಮ ರೆಡಿ ಆಗಿಲ್ಲ, ಇನ್ನೂ ರೆಡಿ ಆಗಬೇಕು ದೋಸೆ ಮಾಡಕ್ಕ ಅಂತೇಳಿ. ಬೇಡ ಅಂತ ಹೇಳಿದೆ, ಆದರೂ ದೋಸೆ ಮಾಡಲೇಬೇಕು ಅಂತ. ನೀರು ದೋಸೆ ತವ ಇಟ್ಬಿಟ್ಟು ಬಂದೆ. ಇವಾಗ ಸ್ವಲ್ಪ ದೋಸೆ ಮಾಡಿಕೊಂಡು ತಿನ್ಕೊಂಡು ಹೋಗೋದು. ಜಾಸ್ತಿ ಇಲ್ಲ, ಒಂದು ದೋಸೆ ತಿನ್ನೋದು ಅಷ್ಟೇ, ಜಾಸ್ತಿ ತಿನ್ನೋಕ್ಕಾಗಲ್ಲ. ರೆಡಿ ಆದೆ. ಇದು ಸಾರಿ ನೋಡಿ, ನನಗೆ ಗಿಫ್ಟ್ ಬಂದಿತ್ತು. ಮೊನ್ನೆ ನಾನು ಶಾರ್ಟ್ಸ್ ವಿಡಿಯೋ ಮಾಡಿದ್ದೆ. ಮೊನ್ನೆ ನಾನು ಹುಬ್ಳಿಗೆ ಹೋಗುವಾಗ ಮುದ್ದು ಕೊಟ್ಟ ಸಾರಿ ಇದು. ಹುಬ್ಳಿಗೆ ಹೋದೆಲ್ಲ ಅವಾಗ ಇಲ್ಕಲ್ ಸಾರಿ, ನನ್ನ ಮೈ ಫೇವ್ರೆಟ್ ಸಾರಿ ಇದು. ಇಲ್ಕಲ್ ಸಾರಿ ಇದು, ಇಲ್ಕಲ್ ಸಾರಿ ಕೊಟ್ಟಿದ್ದಾರೆ ಅವರು. ಚೆನ್ನಾಗಿದೆ, ತುಂಬ ಚೆನ್ನಾಗಾಗತ್ತೆ ಊಟಕ್ಕೆ. ಅಮ್ಮನಿಗೆ ಒಂದು ತಂದಿದ್ದೀನಿ, ಇದು ನನಗೆ ಮುದ್ದು ಕೊಟ್ಟರು. ಚೆನ್ನಾಗಿದೆಲ್ಲ. ಆಮೇಲೆ ಏನು ಹೇಳಬೇಕು ಗೊತ್ತಿಲ್ಲ, ಬನ್ನಿ ಮಾತಾಡಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಸಾರಿ. ಯಾಕಂದರೆ ಕಾಟನ್ ಅಲ್ವ, ಈ ನಮ್ಮ ವೆದರಿಗೆ ಇಂಥ ಸಾರಿಗಳೇ ಸೂಟ್ ಆಗೋದು. ನಮ್ಮ ವೆದರಿಗೆ ಅಷ್ಟು ಬಿಸಿ ಇರುತ್ತೆ. ಇವಾಗ ಮಳೆಗಾಲ ಆದ್ರೂ ಬಿಸಿ ಇರುತ್ತೆ. ಆದರೆ ಬ್ಲೌಸು ಸ್ವಲ್ಪ ನನಗೆ ಅಸಮಾಧಾನ ಇದೆ, ಪರವಾಗಿಲ್ಲ. ಏನು ಅರ್ಜೆಂಟಲ್ಲಿ ಹೊಲಿಸಿದೆ, ನಾನೇ ಸ್ವಲ್ಪ ಡಿಸೈನ್ ಹೇಳತ್ತೆ. ಪ್ಲೈನ್ ಸಾಕು ಅಂದೆ, ಅದಕ್ಕೆ ಪ್ಲೈನ್ ಹೊಲ್ದು ಕೊಟ್ಟಿದ್ದಾರೆ. ಅವ್ರು ತಪ್ಪಲ್ಲ, ನಮ್ಮ ತಪ್ಪು. ಇವಾಗ ಇದು ಕಾಯ್ತಪ್ಪ. ದೋಸೆ ಮಾತಾಡಿ ನಮ್ಮ ಸ್ನಾನಕ್ಕೆ ಹೋದ್ರು. ಸ್ನಾನ ಮಾಡಿ ಬರಲಿ, ದೋಸೆ ಕಾಯ್ತಾ ಇದ್ದೀವಿ. ಸ್ವಲ್ಪ ಡ್ರೈ ಆ ಥರ ಆಗಬೇಕು, ಸ್ವಲ್ಪ ಮೆತ್ತಗೆ ಇರಬಾರ್ದು, ಡ್ರೈ ಆಗಬೇಕು ಸ್ವಲ್ಪ. ಅದಕ್ಕೆ ನಾನು ಹಾಗೆ ಸ್ವಲ್ಪ ಒಂದು 5 ನಿಮಿಷ ಇಟ್ಟೆ. 5 ನಿಮಿಷ ಅಲ್ಲ, ಬರೀ 2 ನಿಮಿಷ. ಜಾಸ್ತಿ ಕಾಯ್ಬಾರ್ದು ನೀರು ದೋಸೆ, ರೊಟ್ಟಿ ಥರ ಆಗ್ಬಿಡುತ್ತೆ ನೋಡಿ. ಕಾದಿದೆ ದೋಸೆಗೆ ಚಟ್ನಿನೂ ರೆಡಿ ಆಗಿದೆ. ದೋಸೆ ಆಯಿತು. ಇವಾಗ 2 ದೋಸೆ ತಿಂತೀನಿ, ಯಾಕಂದರೆ ಸ್ವಲ್ಪ ದೂರ ಹೋಗ್ತಾ ಇತ್ತು ನಾವು ದೇವಸ್ಥಾನಕ್ಕೆ. ಅಲ್ಲಿ ಹೋಗೋ ತನಕ ಹಸಿವು ಖಂಡಿತ ಆಗುತ್ತೆ. ದೋಸೆ ಮತ್ತು ಚಟ್ನಿ ಆಯಿತು. ಇಲ್ಲಾಂದ್ರೆ ಅಲ್ಲಿ ತನಕ ಹೋಗೋಕೆ ಖಂಡಿತ ಹಸಿವು ಆಗುತ್ತೆ. ಇಲ್ಲ ನಾನು ಜಾಸ್ತಿ ಬೆಳಿಗ್ಗೆ ತಿಂಡಿ ತಿನ್ನಲ್ಲ, ಕೆಲವೊಂದು ಸರಿ ಮಾತ್ರ. ಇವತ್ತು ದೂರ ಹೋಗಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡೇ ನಾನು ಹೊರಗಡೆಯಿಂದ ನಾಷ್ಟ ಮಾಡೋದು. 2 ದೋಸೆ ಮಾಡಿಡ್ತೀನಿ, ಅವರು ತಿನ್ಕೊಳ್ಳಿ. ಓಕೆನಾ? ಅಯ್ಯ, ಅಮ್ಮನೂ ರೆಡಿ ಆದ್ರು, ನಾನು ರೆಡಿ ಆದೆ, ಅಮ್ಮನೂ ರೆಡಿ ಆದ್ರು. ನೋಡಿ ಸಾರಿ ಎಷ್ಟು ಇದ್ರು ಉಡುವುದು ಈ ಥರ ಸಾರಿನೇ. ನೀನು ಜರಿಸಿರುತ್ತೆ ಮತ್ತೆ ಈ ಥರದ್ದು ಅವ್ರು ತಂದಿದ್ದೀನಿ ನಾನು. ಈ ಥರದ್ದನ್ನು ಬ್ಲೌಸ್ ಹೊಲಿಸಿಲ್ಲ. ರೆಡಿ ಆದರು, ಅವ್ರಿಗೆ ಇಷ್ಟನೇ ಆಗಬೇಕು. ಅದು ಯಾವುದು ಆದರೆ ಅವ್ರಿಗೆ ಇಷ್ಟನೇ ಆಗ್ಬೋದು. ನಾನು ದೇವ್ರದ್ದು ಸ್ವಲ್ಪ ಪ್ರಸಾದ ಹಾಕ್ತೀನಿ. ದೇವರಿಗೂ ದೀಪ ಆಯಿತು. ಸ್ವಾಮಿಯಪ್ಪ ಕೈ ಮುಗ್ದು ಈಗ ರೆಡಿ. ಹಾಗೆ ಸುಮ್ಮನೆ ಸಾರಿ ತೆಗ್ದಿರ್ತಾರೆ, ಉಡಲ್ಲ. ನನಗೇನು ಗೊತ್ತಾ, ಸಾರಿ ತಗೋಬೇಕು, ಬ್ಲೌಸ್ ಹೊಲಿಸ್ಬೇಕು, ಅದನ್ನು ಮೇಯ್ಗೆ ಹಾಕಿ ಆಗಬೇಕು. ನಂದು ಆ ಥರ. ಅಮ್ಮ ಆ ಥರ ಅಲ್ಲ, ತೆಗೆದು ಇಡೋದು. ನಾನು ಸ್ಟಿಕ್ಕರ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೇನೆ, ಹೋಗಬಾರ್ದು ಅಂತ. ಅವರು ಬ್ಲೌಸ್ ಹೊಲ್ಸಲ್ಲ. ಇವಾಗ ಏನು ಹೇಳ್ತಾರೆ ಗೊತ್ತಾ, ನಿನಗೆ ಟೈಲರ್ ಇದ್ದಾರೆ, ನನಗೆ ಟೈಲರ್ ಇಲ್ಲ, ದೂರ ಇದ್ದಾರೆ. ಅವರ ಟೈಲರ್ ಸ್ವಲ್ಪ ದೂರ, ನನ್ನ ಟೈಲರ್ ಸ್ವಲ್ಪ ಹತ್ತಿರ ಇದ್ದಾರೆ, ಅದಕ್ಕೆ ಹೊಲಿಸ್ತೀನಿ. ನಾನು ಹಾಳಾದ್ರೆ ಹೊರಟು, ಅಮ್ಮನೂ ಹೊರಟು.
ಪಕ್ರು ಜಾನುವಾರು ಬಾಯ್ ಹೋಗು ಹೋಗು. ರಿಕ್ಷಾ ಬಂತು. ವರ್ಷನ ಇಜ್ಜಿ ಸರ್ತಿ ಮನೋಡೊಂದು ಇಜ್ಜಿ. ಅರ್ಧ ಪ್ಲಾಸ್ಟಿಕ್ ಟರ್ಪನ್ ಕರಂಚಿದನು ಗೊತ್ತಾನೆ ಹೆಂಗ್ ಅಲ್ಲೇ ಬಿಡಿ ಬೇರು ಸುಬ್ರಹ್ಮಣ್ಯ ರೀಚ್ ಆದ್ವಿ. ನಮ್ಮ ಅಕ್ಕನೂ ಇದ್ದಾಳೆ ನೋಡಿ. ಅಕ್ಕ ಇದ್ದಾಳೆ, ಅಮ್ಮ ಇದ್ದಾರೆ. ಹಾಯ್ ಫನ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಹೋಗ್ತಾ ಇದೆ. ದೇವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ನಾವಿವಾಗ ಆದಿಗೆ ಅಥವಾ ಆದಿಗೆ ಹೋಗ್ತಾ ಇದ್ದೇವೆ. ಫಸ್ಟ್ ಆದಿಗೆ. ಅಕ್ಕ ಇನ್ನು ಉಲಾಯ್ದ ಆಂಟಿ ತೋಚಿಟ್ಟು ಆದಿಗೆ ಹೋಗ್ತಾ ಇದ್ದೇವೆ ನೋಡಿ. ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋದು. ನಮ್ಮ ಅಕ್ಕ ಇಲ್ಲಿ ಮೋಡ 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 ಕವಿದ ವಾತಾವರಣ. ಹರಕೆ ಹಾಕಕ್ಕೆ ತಗೋತಾ ಇದ್ದಾರೆ, ತೋರಿಸ್ತೀನಿ. ಮೊಟ್ಟೆ ಮತ್ತೆ ಶೆಕೆ. ಒಂಜೆಟ್ಟು ಬಾಡ ಲೆಕ್ಕ ಹರಕೆ ಹಾಕಕ್ಕೆ ತಗೋತಾ ಇದ್ದಾರೆ ಇವಾಗ. ಹರಕೆ ಎಲ್ಲ ತಗೊಂಡು ಹೊರಟ್ವಿ ಇವಾಗ. ಏನೇನು ಬೇಕು ಅದೆಲ್ಲ ತಗೊಂಡ್ರು. ಅಮ್ಮನೂ ತಗೊಂಡು ನಾನು ತಗೊಂಡೆ. ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದ್ದಿಲ್ಲ. ಇಲ್ಲಿ ಕೈ ಮುಗಿದ್ವಿ, ನಾವು ಹೊರಟ್ವಿ ಇವಾಗ. ಆದಿಯಿಂದ ಸುಸ್ತಾಗೋಯ್ತು. ಸುಸ್ತಾಯ್ತು, ಖುಷಿ ಸ್ವಲ್ಪ ಮೋಡ ಇದೆ, ಬಿಸಿಲಿದೆ. ಹಾಗೆ ಹೊರಟ್ವಿ ಆದಿಯಿಂದ. ಫಸ್ಟ್ ಸುಬ್ರಹ್ಮಣ್ಯಕ್ಕೆ ಯಾರಾದರೂ ಬಂದರು ಫಸ್ಟ್ ಆದಿಗೆ ಬನ್ನಿ ಆಯಿತಾ. ಇಲ್ಲಿ ಆದಿಗೆ ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಇಲ್ಲೆಲ್ಲ ಹರಕೆ ಹಾಕಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ. ಓಕೆನಾ? ನಾವೆಲ್ಲ ಹರಕೆ ಹಾಕಿ ಬಂದ್ವಿ. ಇದು ಆದಿಗೆ ಹೋಗೋದು. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಏನಲ್ಲ ಬೋರ್ಡ್ ದೆತೊನ್ನ ನಮ್ಮ ಮೂಲೆ ಇಪ್ಪುಳ ಜಾಸ್ತಿ. ದೆತೊನ್ನದಲ್ಲಿ ಉಂಡ ಮೂಲೆ ಇಪ್ಪುಳ ಜಾಸ್ತಿ. ಸೋಡಬೇಡ ಹ್ಞೂ ಸೋಡ ಮಜ್ಜಿಗೆ ಉಂಟು. ಮಜ್ಜಿಗೆ ಅರ್ಚಿ ಲೆಮನ್ ಸೋಡಾ ಅಮ್ಮ ಬೋಡ ಅಮ್ಮಗೆ ಮಸಾಲ ಹೌದು ವರೋಯ್ನ ಉಂಗುದ್ನ ಮತ್ತೆ ಎಂಜಿನ ಅಂದ ಅರೆ ಗೌ ಮತ ಬೋರ್ಡ್ ಒಟ್ಟಾರೆ ಅಡಿಗೆ ಅಲ್ನಾರತ್ತಾ. ಇದು ಪುಳಿ ಎತ್ತು. ಇದು ಒಂದು ಅಡಿಗೆ ಪಾಡ್ದಿರಂಗಿಲ್ಲ, ಅಡಿಗೆ ಪನ್ನವೆ ಇದು ಐಕ ನಲ್ಪ ಒಂದು ಅವು ಅಮ್ಮ ಈರು ಪಾಡುವರತ್ತವೆ ಅವತ್ತು ಪುಡಿ ಮತ್ತು ಸಿಗತ್ತೆ ನೆಟ್ನಕ್ಕು ಒಣಗಿ ಒಯ್ಕು ಹಾಂ 55 ಮರಾಠಿ
ಇದೇನು ನಮ್ಮ ಅಮ್ಮ ಚರ್ಚನೆ ಮಾಡೋದು ಹೋದ್ರೆ ನೋಡಿ, ಎಲ್ಲಿ ನೋಡಿ ನಮ್ಮಮ್ಮ ತಗೋತಾ ಇದ್ದಾರೆ. ಇಲ್ಲಿಂದ ಈ ಅಂಗಡಿದ ತಗೊಂಡಿದ್ದು. ಓ ಕಾಪಿ ಪುಡಿ ನಾವು ಒಂದು ಐಟ್ ಪಾಡು ಒಂದು ಐಟ್ ಪಾಡ್ಲ ಕಾಪಿ ಪುಡಿ. ಬೈಟ ಏತನ 100 ರೂಪಾಯಿ 4 ನಾನು ಬರ್ಚಿ ಒಂಜಿ ಅವ ಇದೆ ಹೊಂದನಾ ಅಮ್ಮನ ಆಂಡದೆ ಅರೆ ನಾನು ಅಕ್ಕ ಪರ್ಚೇಸ್ ಮಾಡೋದು ನೋಡಿ, ಅಕ್ಕನ ಕೈ ಫುಲ್ ಆಯ್ತು ಪರ್ಚೇಸ್ ಮಾಡಿ ಮಾಡಿ. ಅಮ್ಮನ ಕೈಯಿಂದ ಇವಳು ಸಾಲ ತಗೊಂಡಿತ್ತು. ನಾನು ಜಾಸ್ತಿ ತಗೊಂಡಿಲ್ಲ, ಏನು ಸ್ವಲ್ಪ ಸ್ವಲ್ಪ ತಗೊಂಡೆ. ಒಂದು ಇದ್ದೆ ಬಾಕಿಲ್ಲ. ಹೋಗ್ತಾ ಇದ್ದೀವಿ. ಅಮ್ಮಂದು ಚೀಲ ಫುಲ್ ಆಯ್ತು. ಅವಶ್ಯಕತೆ ಇಲ್ಲ. ಒಂದು ರಸೀದಿಗೆ ಒಬ್ಬರು ಮಾತ್ರ ಸಾಕು ಪ್ರಸಾದ ಪಡ್ಕೊಳ್ಳಿಕ್ಕೆ. ಬಂದ್ವಿ ದೇವಸ್ಥಾನದ ಹೋಗಿ ಕೂತ್ಕೊಂಡಿದ್ದೇವೆ. ನಮ್ಮ ಅಮ್ಮನೂ ಕೂತ್ಕೊಂಡಿದ್ದಾರೆ, ನಾನು ಕೂತ್ಕೊಂಡಿದ್ದೀನಿ. ಇಲ್ಲಿ ನೋಡಿ ದೇವರ ಪ್ರಸಾದಕ್ಕೆ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು ನೋಡಿ. ಕೆಳಗಡೆ ಲೈನಿಂದ ಮೇಲ್ಗಡೆ ಲೈನ್ ತನಕ, ಕೆಳಗಡೆಯಿಂದ ಮೇಲ್ಗಡೆ ತನಕ ಹೋಗ್ತಾ ಇದ್ದಾರೆ ಊಟಕ್ಕೆ. ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ನಕ್ಕೊಂಡಿದ್ದೇವೆ. ಹೊರಟ್ವಿ ನಾವಾಯ್ತಾ. ಹೊರಟ್ವಿ ಬಿದಾಡೆ ಫುಲ್ಲು ಬಿತ್ಕೊಂಡು ಸೆಕೆಟ್. ಹೊಟ್ಟೆ ಬಿಸಿಲಿದೆ. ನಾನು ಹೊರಟು ಇವಾಗ ಸತ್ಯ ಹೌದು, ಅಷ್ಟು ನೋಡಿ ನೆಲದಲ್ಲಿ ಕಾಲು ಸಿಕ್ಕಾಪಟ್ಟೆ ಅಂತೂ ಸುಸ್ತು. ಅದು ಏನಂತ ಗೊತ್ತಿಲ್ಲ ಯಪ್ಪ, ಎಂಥ ಬಿಸಿಲು ಗೊತ್ತಾ. ಅಮ್ಮನೂ ಅಲ್ಲಿದ್ದಾರೆ, ಎಲ್ಲ ತಗೊಂಡಾಯಿತು. ದೇವರ ದರ್ಶನನೂ ಆಯಿತು, ದರ್ಶನ ಮಾಡಿಕೊಂಡ್ವಿ. ಮೂಲ್ತುನಾಗ ಬೆಚ್ಚ ಇವಳಿಗೆ ಸಾಕಾಯಿತು ಅಂತಾನೆ. ಫುಲ್ಲು ಸುಸ್ತಾಗಿದ್ದೇವೆ ಇವತ್ತು. ನಮಗೆ ವೀಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದು, ಬಟ್ ಏನು ಗೊತ್ತಾ, ದೇವ್ರ ದರ್ಶನ ಮಾಡ್ಕೊಳ್ಳುವಾಗ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ. ನಾನು ಇಲ್ಲಿಗೆ ಬಂದಿದ್ದೀನಿ ಅಂತೇಳಿ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದು, ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದು ಓಕೆನಾ. ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಗೊತ್ತಲ್ವ ದೇವ್ರದ್ದೆಲ್ಲ ವೀಡಿಯೋ ಮಾಡಬಾರ್ದು. ಹಾಗೆಯೇ ಇನ್ನು ಊಟ ಮಾಡಬೇಕು. ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಕೂತು ತುಂಬ ಟೈಮ್ ಆಗುತ್ತೆ. ದೇವರ ಪ್ರಸಾದ ಅಂತೇಳಿ ಹೋಟ್ಲಲ್ಲಿ ಊಟಕ್ಕೆ ನಿಲ್ಲುವಾಗ ಇವಾಗ ಹೊರಗಡೆ ಬರುವಾಗಲೇ ಒಂದು ಜಾಸ್ತಿ ಟೈಮ್ ಆಗ್ಬೋದು, ಅಷ್ಟು ರಶ್ ಇದೆ. ದುಡ್ಡು ತೆಗ್ದು ನಮ್ಮನಿಗೆ ಅಂತೆ, ಮನೆಗೆ ಕೊಡಲಿಕ್ಕೆ
कार्ड कार्ड पाडना पिन पाडना तर बघिना बस ನಾ ಯಾಕೆ 25 ರೂಪಾಯಿ ಕೊಡೋದಕ್ಕ ಮೀನಿಗೆ ಹಾಕಕ್ಕೆ ಒಂದು 2 ಗ್ಲಾಸ್ ಟೀ ಕುಡಿಯುವ ಅಂತ. ನಾನು 2 ಗ್ಲಾಸ್ ಅಲ್ಲ, ಇಲ್ಲಿ ಹೋಟ್ಲಲ್ಲಿದ್ವಿ. ಕುಮಾರಧಾರ ಇದು, ಕುಮಾರಧಾರ ಹತ್ರ ಇದ್ದೀವಿ. ಒಂದು ಮೊಬೈಲ್ ಜೊತೆಗೆ ಚಂಡಿ ಥರ ಚಂಡಿ ತಿಂತೀರಿ ಇವಾಗ ಆತನಕ ಅಲ್ಲ ಮೊಬೈಲ್ ಹಾಕ ಮೊಬೈಲ್ ಹಾಕ ಯಾವ ಏನಾಗಿದೆ, ನಾನು ಹಾಲಿನ ಟೀ ಕುಡಿಯಲ್ಲ, ಇವತ್ತೇ ಕುಡಿತೆ. ಹೋಗುವ, ನಾವು ಹೋಗುವ. ಮೀನು ನೋಡು, ಮೀನು. और क्लियर कुछ ಮೀನು ನೋಡಿ, ಮೀನು. ತುಂಬ ಕಸ ಹಾಕ್ತಾರೆ, ಸಾಕಾಯ್ತು. ಹುಲ್ಲು ಸುಸ್ತು, ಹುಲ್ಲು ಸುಸ್ತು. ನಾವು ಹೊರಟ್ವಿ ಇವಾಗ. ನೀರು ಅಡಿಯಾವಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ, ಸಿಕ್ಕಾಪಟ್ಟೆ ಬಿಸಿಲು, ಬಿಸಿ ಬಿಸಿ.